ಅಣ್ಣ ಅಣ್ಣ ಮಾವ, ಯಾಕೆ ಮಾವ? ಗಂಗಾ, ಅಣ್ಣ ಎಲ್ಲಿಗೆ ಹೋಗಿರುವನು? ಮಾವ, ಮಾವ ಎತ್ತುಕೊಂಡು ಮೈ ತೊಳ್ಕೊಂಡು ಬರ್ತೀನಿ ಅಂತ ಕೆರೆಗೆ ಹೋದವರು ಇನ್ನೂ ಬಂದಿಲ್ಲ ಮಾವ. ಯಾಕೆ ಮಾವ, ಏನಾದ್ರೂ ಕೆಲಸವಿತ್ತ? ಏನಿಲ್ಲ ಗಂಗಾ, ಇವತ್ತು ಹುಬ್ಬಳ್ಳಿಗೆ ಹೋಗಬೇಕು. ಆದಷ್ಟು ಬೇಗ ಹೋಗಿದ್ದು ಒಳ್ಳೇದಿತ್ತು. ಮಾವ, ಹುಬ್ಬಳ್ಳಿಗೆ ಅಂದ್ರೆ? ಗಂಗಾ, ಸಾಕಷ್ಟು ಕಲಿತು ಊರಲ್ಲಿ ಖಾಲಿ ತಿರುಗೋದಕ್ಕಿಂತ ಯಾವ್ದಾದ್ರು ಗವರ್ಮೆಂಟ್ ಕಂಪನಿಯಲ್ಲಿ ಕೆಲಸ ಹುಡುಕಿಕೊಂಡು ಬರುತ್ತೆಂದು ಅಣ್ಣನಿಗೆ ರಾತ್ರಿನೇ ತಿಳಿಸಿದ್ದೆ. ಮಾವ, ಹುಬ್ಬಳ್ಳಿಗೆ ಹೋದ್ರೆ ಎಷ್ಟು ದಿನದಿಂದ ಹೊಳೆ ಬರ್ತೀಯ ಮಾವ? ಏ ಹುಚ್ಚಿ, ಯಾಕೆ ಸಿಟಿಯಲ್ಲಿ ಈ ನಿನ್ನ ಮಾವ ಜೀವಿಸಿದರೆ ಎಲ್ಲಿ ನಿನ್ನ ಮೈ ಮಾವ, ಚೇಚೆ ಹಾಗೇನಿಲ್ಲ ಮಾವ. ಹೇ ಕಳ್ಳಿ, ನಿನ್ನ ಮನಸ್ಸಿನಲ್ಲಿನ ವೇದನೆ ನನಗೆ ಅರ್ಥಕವಾಗುತ್ತದೆ. ಗಂಗಾ, ಅಪ್ಪಟ ಚಿನ್ನದಂತಿರುವ ನಿನ್ನಂತ ಮುದ್ದಿನ ಸಹೋದರ ಸೊಸೆಯನ್ನು ಮರೆತು ಬೇರೆ ಹೆಣ್ಣಿನ ಕೈ ಹಿಡಿಯುವ ಆಸೆ ನನಗೆ ಬರುವುದು ಎಂದೆಂದಿಗೂ ನನ್ನ ಭಾವನೆಯನ್ನು ಮೂಡುವುದಿಲ್ಲ. ಗಂಗಾ, ಅರ್ಥವಾಯಿತೆ? ಮಾವ, ಅರ್ಥವಾಯಿತು ಮಾವ. ಈ ನಿಮ್ಮ ಮಾತು ನನಗೆ ತುಂಬಾ ಅರ್ಥವಾಯಿತು. ನಿಮ್ಮ ಮೇಲೆ ನನಗೆ ತುಂಬಾ ನಂಬಿಕೆ ಇದೆ ಮಾವ. ನನ್ನ ಮಾವ ಯಾವತ್ತು ನನಗೆ ಹಾಗೆ ಮಾಡೋದಿಲ್ಲ ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ. ಗಂಗಾ, ಮುಖ ಸಪ್ಪಗಾಗಿದೆ, ಯಾವಾಗಲೂ ಅರಳಿದ ಹೂವಿನಂತೆ ಹುಂಬಸದಿಂದಿರಬೇಕು. ಬಾ ಗಂಗಾ, ಆ ಬಾನಿನಲ್ಲಿಯೇ ಮೋಡಗಳ ಬಳಿ ಹೋಗಿ ಆ ಸೂರ್ಯ ಚಂದ್ರರಿಬ್ಬರು ನಮ್ಮಿಬ್ಬರ ಮಿಲನಕ್ಕೆ ಶುಭ ಹಾರೈಸಬೇಕೆಂದು ದಾರಿ ಕಾಯುತ್ತಿದ್ದಾರೆ. ಬೇಗ ಮುಗಿಲ ಮಲ್ಲಿಗೆ ಆಗಿ ಈ ನಿನ್ನ ಮಾವನ ಮನತನಿಸಿ.
ಬಿಡು ಮಾವ. ನೆನ್ಸ್ಟಲ್ಲಿ ದೊಡ್ಡ ಮಾವ ಅಣ್ಣ ಈ ಕಡೆಗೆ ಬರ್ತಾ ಇದ್ದಾರೆ. ಶ್ರೀಕಾಂತ ಅಕ್ಕ ಅಕ್ಕ ಈ ರಂಟಿ ಬಾರಿಕೆಲು ಒಳಗಿಟ್ಟು ಎತ್ತಿಗೆ ಮುಚ್ಚಿಟ್ಟು ನೀರು ಕುಡಿಸಿ ಹೊರಗೆ ಬಾರ್ಬಾ ಕಟ್ಟಿ ಹೊರಗೆ ಬಾ. ಅಣ್ಣ ನಾನು ಹೋಗಿ ಬರಲು. ಆತಪ್ಪ ಹೋಗಿ ಬಾ. ನಾನು ಹೇಳಿದ್ದು ರಾತ್ರಿ ನಿನ್ನ ತಲೆಯಾಗ ಪೂರ ದಾಸ ಐತೆ ಇಲ್ಲ. ಅಣ್ಣ ನಾನು ಊಟ ಮಾಡಿಕೊಂಡು ನಿಮ್ಮ ದಾರಿಯನ್ನೇ ಕಾಯ್ತಾ ನಿಂತಿದ್ದೆ. ಅಣ್ಣ ಟೈಮ್ ಬಹಳ ಆಯ್ತು, ನಾನು ಹೋಗಿ ಬರಲಿ. ಚಂದ್ರು ನಿನಗೆ ಕೆಲಸ ಸಿಗುತ್ತಂದ್ರೆ ನನಗೆ ದೊಡ್ಡ ಸುದ್ದಿ ತಿಳಿಸಪ್ಪ. ಆತಪ್ಪ ಪಾಪ ಆ ಗಂಗಾಮಣಿ ಹೇಳಿದ್ರ ಖುಷಿಯಿಂದ ಇರ್ತಿದ್ಲು. ನೀನು ಆಟ ಹಂಗ ಸುಮ್ಮನೆ ಹೊಂಟಲ್ಲ. ಗಂಗಾ, ನಾನು ಹೋಗಿ ಬರಲು. ಗಂಗವ್ವ ಹೊಟ್ಟೆಸ್ತಾವ ಬಾರುವ. ಅಯ್ಯೋ ನನ್ನ ಮಾವ ಹೋಗೋ ಇದ್ರಲ್ಲಿ ದುಃಖದಲ್ಲಿ ಇರುವ ಊಟನೇ ಬರ್ತಿದ್ದೆ ಅಣ್ಣ. ಅಲ್ಲ ಬಾರಣ್ಣ, ಬಿಸಿ ಬಿಸಿಯಾಗಿ ಅಡಿಗೆ ಮಾಡಿದ್ದೇನೆ. ಮಾವ ಅಣ್ಣ ಇಬ್ಬರು ಸೇರಿ ಊಟ ಮಾಡಿರಂತೆ. ಆಯ್ತು ಬರ್ರಿ ವಾ ಹೋಗೋಣ, ಊಟ ಮಾಡೋಣ ಬರ್ರಿ. ಇರ್ಪಾಕ್ಷಿ ಏರ್ಪಾಕ್ಷಿ ಸ್ವಲ್ಪ ಸೌಕರ್ಯ ಕರಿಯ ಕಳ್ಸಿದ್ರ ನಾವು, ಆದ್ರ ನೀವು ನಮ್ಮ ಮನೆ ಮಠ ಅಂದ್ರ ಅದೇಗೆ ಸಾಧ್ಯ ಇರ್ಪಾಕ್ಷಿ? ಸಾಲ ಬೇಕಾದಾಗ ಸಂಕಟದ ಸರೋವರಗಳನ್ನು ಹೊತ್ತು ನಮ್ಮಂತ ಶ್ರೀಮಂತರ ಕಾಲಡಿಯಲ್ಲಿ ಬಿದ್ದು ತಮ್ಮ ಕಾರ್ಯವನ್ನು ಸಾಧಿಸಿಕೊಂಡು ಮತ್ತೆ ಸಾಲ ತೀರಿಸಬೇಕೆಂದ್ರೆ ಅದು ಹೇಗೆ ಅರಿವಾಗುತ್ತದೆ ನಿಮ್ಮಂತವರಿಗೆ? ಅದೇನ್ ಹೇಳ್ತೀರಿ ಸೌಕರ್ಯ, ಅದೇನ್ ಹೇಳ್ತೀರಿ? ಕೇಳುವುದು ಏನಿದೆ ಪಕ್ಷಿ? ಇವತ್ತು ನನಗೆ ಬಡ್ಡಿ ಸಮೇತ ಹಣ ಕೊಡಲೇಬೇಕು. ನಾವು ಎಷ್ಟಿದ್ರು ಬ್ಯಾಂಕಿಗೆ ಕಟ್ಟಬೇಕು. ಇಲ್ಲದಿದ್ದರೆ ನನ್ನ ಆಸ್ತಿಯನ್ನೆಲ್ಲ ಹರಾಜು ಮಾಡ್ತಾರೆ ಪಕ್ಷಿ, ಹರಾಜು ಮಾಡ್ತಾರೆ. ಸೌಕರ್ಯ ಈ ವರ್ಷ ಮಳೆ ಇಲ್ಲ, ಬೆಳೆ ಸತಿಗೆ ಕೈಗೆ ಸಿಕ್ಕಿಲ್ಲ. ಬಡ್ಡಿ ತುಂಬಿಸಿಕೊಳ್ಳಬೇಕಾದರೆ ಬಹಳ ಕಠಿಣವಾಯಿತು ಸೌಕರ್ಯ, ಬಹಳ ಕಠಿಣವಾಯಿತು. ನಿಮ್ಮ ಹಣ ಎಲ್ಲಿಂದ ಕೊಡ್ಲಿ ಸೌಕರ್ಯ, ಎಲ್ಲಿಂದ ಕೊಡಲಿ? ನಾನು ಹೇಗೆ ಕೊಡಲಿ? ಪಕ್ಷಿ ಪಕ್ಷಿ ಕೊಡುವುದು ತೆಗೆದುಕೊಂಡವನಿಗೆ ಕೊಡುವುದು ಗೊತ್ತಿಲ್ಲವೆಂದರೆ ಕೊಟ್ಟವನಿಗೆ ಹೇಗೆ ತೆಗೆದುಕೊಳ್ಳಬೇಕು ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು ಇರುಪಾಕ್ಷಿ. ಸೌಕರ್ಯ ಇಷ್ಟು ದಿವಸ ತಡ್ಕೊಂಡಿದ್ದೀವಿ, ಇನ್ನೂ ಸ್ವಲ್ಪ ದಿವಸ ತಡ್ಕೊಡ್ರಿಯಪ್ಪ, ಇದು ಕೈ ಮುಗಿತೀವಿ. ಬ್ಯಾಂಕಿನವರು ನಮ್ಮಪ್ಪನ ಮನೆಯವರಲ್ಲ, ನಿಮ್ಮಪ್ಪನ ಮನೆಯವರಲ್ಲ. ನಾನು ಎಷ್ಟೆತ್ತಿದ್ದರೂ ನಾಳೆ ನಾನು ಬ್ಯಾಂಕಿನ ಹಣ ಕಟ್ಟಲೇಬೇಕು. ಅದಕ್ಕೋಸ್ಕರ ನೀವು ಇನ್ನು ಹಣ ಕೊಡಲೇಬೇಕು. ಇಂದ ಬೇಕಿದ್ರ ನಮ್ಮ ಹತ್ರ ನಮ್ಮನ್ನ ಕೊಂದ್ರು ನಮ್ಮ ಹತ್ರ ಬಿಡಿಕಾದಿಲ್ರಿ ಅಪ್ಪ, ಬಿಡಿಕಾದಿಲ್ಲ. ಕೊಲ್ಲುವುದು ಕೊಲ್ಲುವುದು ಬೇಡವೆಂದೇ ನಾನು ಇಷ್ಟು ದಿನ ತಡೆದುಕೊಂಡಿರುವೆ ಪಕ್ಷಿ, ತಡೆದುಕೊಂಡಿರುವೆ. ಬೇಗ ಹಣ ಕೊಡು. ಹಂಗ್ ಮಾಡ್ಬೇಡ್ರಿ ಅಪ್ಪ, ಹಂಗ್ ಮಾಡ್ಬೇಡ್ರಿ. ಇರೋದು ಒಂದು ಗೇಳು ಮನಿ, 4 ಎಕರೆ ಜಮೀನು, ಅದನ್ನು ಕಸ್ಕೊಂಡ್ರ ನಾವು ಬದುಕೋದ್ ಹೆಂಗ್ರಿ ಅಪ್ಪ, ಬದುಕೋದ್ ಹೆಂಗ್ರಿ? ಮಾವ ಯಾಕೆ ಹೇಳ್ತಾ ಇದೀಯ ಮಾವ, ಯಾಕೆ ಹೇಳ್ತಾ ಇದೀಯ? ಎಲ್ಲರನ್ನ ಕಾಪಾಡೋರು ಆ ದೇವರಿದ್ದಾನೆ ಮಾವ, ದೇವರಿದ್ದಾನೆ.
ಬೇರೆ ಯಾರ ಹತ್ತಿರದ್ರ ಸಾಲ ಕೇಳಿ ಇವರ ಸಾಲವನ್ನು ಮುಟ್ಟಿಸಿ ಬಿಡೋಣ ಮಾವ. ನನ್ನ ಹೃದಯ ನಂಗಳ ಮರಮರನೆ ಮರುಗುತ್ತಿದೆ. ಹೇಗಾದರೂ ಮಾಡಿ ಈ ಗಂಗೆಯ ಎದೆಯಂಗಳದಲ್ಲಿ ನಾನು ರಥ ಕ್ರೀಡೆಯಾಡಲೇಬೇಕು. ಇರ್ಪಾಸಿ, ಬೇಗ ಹಣ ಕೊಡು. ಸೌಕರ್ಯ ನನ್ನ ಪರೀಕ್ಷೆ ಮಾಡಕತ್ತೀರೇನ್ರಿ ಅಪ್ಪ, ಪರೀಕ್ಷೆ ಮಾಡಕತ್ತೀರ? ಮರ್ಯಾದೆ ಮರ್ಯಾದೆಯಿಂದ ಮಾತನಾಡು. ಇಲ್ಲದಿದ್ದರೆ ಮರ್ಯಾದೆ ಒಂದು ಹೊತ್ತಿನ ಕೂಲಿಗೆ ಗತಿಯಿಲ್ಲದ ನಾಯಿ ನನಗೆ ಮರ್ಯಾದೆ ಬಗ್ಗೆ ಮಾತನಾಡ್ತೀಯ ಮಗನೇ? ಇಂದು ನೀನು ನನಗೆ ಹಣ ಕೊಟ್ಟರೆ ಸರಿ, ಇಲ್ಲದಿದ್ದರೆ ನಿಮ್ಮನ್ನು ಮತ್ತು ವಸೂಲಿ ಮಾಡ್ತಾರೆ ಮಕ್ಕಳ. ಒತ್ತಿರಾಗಿಲ್ವಾ ಹಚ್ಚಿರ ಮಕ್ಕಳ? ಸೌಕರ್ಯ ತಿಳಿಗೆ ಹುಡುಗ ಏನೋ ಮಾತಾಡೋಣಂತ ತಪ್ಪು ತಿಳ್ಕೊಬೇಡ್ರಿ ಅಪ್ಪ, ತಪ್ಪು ತಿಳ್ಕೊಬೇಡ್ರಿ. ಅವನ ಸಲುವಾಗಿ ನಾನು ನಿಮ್ಮ ಕಾಲಿಗೆ ಹಿಡಿದು ಸಮಯ ಕೇಳ್ತೀನಿ. ಹತ್ತು ಕರೆದರೆ ನಾನು ನಿಮ್ಮನ್ನು ಬಿಟ್ಟು ಹೋಗದೆ ನನ್ನ ತಿಳಿದಿರುವೆ ಅಮ್ಮಿ. ಸುಮ್ಮನೆ ನನ್ನ ಹಣ ಕೊಡು, ಇಲ್ಲದಿದ್ದರೆ ಇಲ್ಲಿ ಸೈ ಮಾಡು. ಅಲ್ಲಾಕ್ ಸಹಿ ಮಾಡ್ಬೇಕ್ರಿ ಅಪ್ಪ, ಅಲ್ಲಾಕ್ ಸಹಿ ಮಾಡ್ಬೇಕು. ನೋಡು, ನನ್ನ ಹಣಕ್ಕೆ ಆಧಾರ ನಿನ್ನ ಆಸ್ತಿ. ನೀನು ನನಗೆ ಹಣ ಕೊಟ್ಟ ಮೇಲೆ ಎಲ್ಲ ಆಸ್ತಿಯು ನಿನ್ನ ಕಡೆ. ನೀನು ಹಣ ಕೊಟ್ಟ ತಕ್ಷಣ ಎಲ್ಲ ಆಸ್ತಿ ನಿನ್ನದೇ. ಆಮೇಲೆ ನೀ ಕೊಡದಿದ್ದರೆ ಅಲ್ಲಿವರೆಗೂ ಎಲ್ಲ ಆಸ್ತಿಯು ನನ್ನದೇ. ಯಪ್ಪ ಸೌಕರ್ಯ ಹಂಗ್ ಮಾಡ್ಬೇಡ್ರಿ ಅಪ್ಪ, ಹಂಗ್ ಮಾಡ್ಬೇಡ್ರಿ. ಇರೋದ ಒಂದು ಗೇಟ್ ಮನಿ, 4 ಎಕರೆ ಜಮೀನು, ಅದನ್ನು ಕಸ್ಕಂದ್ರ ನಾವು ಬದುಕೋದ್ ಹೆಂಗ್ರಿ ಅಪ್ಪ, ಬದುಕೋದ್ ಹೆಂಗ? ನೋಡು ವಿಪಕ್ಷಿ, ನೀನು ಸಾಲ ಮಾಡಿದ್ದು ನಿನ್ನ ತಮ್ಮನ ಓದಿಗಾಗಿ. ಈಗ ನಿನ್ನ ತಮ್ಮ ಕಲಿತ, ಅವನು ಎಲ್ಲಿ ಅದರ ಚಿಂತಗಿಟ್ಟು ಅಲ್ಲಿ ಕಾಣುತ್ತಿದ್ದೆ ಆ ಹೋಟೆಲಲ್ಲಿ ಕಸ ಮುಸಿದ ತೊಳೆಯಲಿಕ್ಕೆ ಹಚ್ಚಿ ನನ್ನ ಸಾಲವನ್ನು ತೀರಿಸು. ಇರದಿದ್ದರೆ ಭಿಕ್ಷಾ ಬೇಡ ಕಚ್ಚಲೇ. ಆ ಮಾತನ್ನು ನಾಡಬೇಡ. ಭಿಕ್ಷಾ ಬೇಡಕ್ಕ ನಮ್ಮ ರಕ್ತ ಸುಟ್ಟಿಲ್ಲ, ಕೈ ಕತ್ತರಿಸಿಲ್ಲ. ದುಡಿದು ತಿನ್ನಾಕ ದೇವರು ಗಟ್ಟಿ ಮುಟ್ಟಾದ ದೇಹ ಕೊಟ್ಟಾರ. ಸ್ವಲ್ಪ ಧರ್ಮದಿಂದ ಮಾತನಾಡು. ಧರ್ಮ 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 ಎಲ್ಲಿದೆ ಧರ್ಮ? ಧರ್ಮ ಕರ್ಮದ ಆತ್ಮವೇ ಗೊತ್ತಿಲ್ಲದ ಬಡ ಭಿಕಾರಿ. ಸಹಿ ಮಾಡು. ಸೌಕರ್ಯ ಮಂದಿ ಮುಂದ ನನ್ನ ಮನಿ ಮನ ಕೈ ಮಾಡ್ರಿ ಅಪ್ಪ. ನೋಡಿ ಪಕ್ಷಿ, ಸುಮ್ಮನೆ ಸಹಿ ಮಾಡಿದರೆ ಸರಿ, ಇಲ್ಲದಿದ್ದರೆ ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ನಾನು ಹಣ ವಸೂಲಿ ಮಾಡಬೇಕಾಗುತ್ತದೆ. ಸುಮ್ಮನೆ ಸಹಿ ಮಾಡೋ. ಆದ್ರ ಮನೆ ಬಿಟ್ಟು ಮಾತ್ರ ಹೊರಗೆ ಹಾಕ್ಬೇಡ್ರಿ ಅಪ್ಪ, ಹೊರಗೆ ಹಾಕ್ಬೇಡ್ರಿ. ಹಾ, ಇರಲಿ ಪಕ್ಷಿ. ಸುಮ್ಮನೆ ಸಹಿ ಮಾಡು. ಇರ್ಪಾಚಿನ ಕಾಪಾಡ್ತಿರೋ ಹೊಲ್ತಿರೋ ಎಲ್ಲಾ ನಿಮ್ಮನ್ ಕೂಡ ಐತ್ರಪ್ಪ, ನಿಮ್ಮನ್ ಕೂಡ ಐತಿ. ಅಳಬೇಡ ಮಾವ, ಅಳಬೇಡ. ಹಾಲು ಕುಡಿದು ವಿಷವನ್ನು ಕಾರುತ್ತದೆ, ಆದರೆ ಈ ನರವ್ಯಾಘ್ರ ಏ ಇರುಪಾಕ್ಷಿ,
ಸಹಿ ಮಾಡು. ಆದ್ರೆ ಮಾಡ್ತಾರೆ. ವಿರೂಪಾಕ್ಷಿ ವಿರೂಪಾಕ್ಷಿ ಹೇ ವಿರೂಪಾಕ್ಷಿ, ದೌಡ ಹಣ ರೆಡಿ ಮಾಡು, ನಾನು ಬರುತ್ತೇನೆ ವಿರೂಪಾಕ್ಷಿ. ಮಗ, ನೀನು ದುಡುಕಬಾರ್ದಾಗಿತ್ತು, ವಿಚಾರ ಮಾಡಿ ಸಹಿ ಮಾಡಬೇಕಾಗಿತ್ತು. ಚಂದ್ರು ಮಾವ ಕೇಳಿದ್ರ ಏನ್ ಹೇಳ್ತಿ ಮಾವ? ಯಾಕೋ ನನಗ ಸಂಶಯ ಬರಾಕತ್ತೈತಿ ಬಾವ, ಯಾಕೋ ನನಗೆ ಸಂಶಯ ಬರಾಕತ್ತೈತಿ. ಮತ್ತೇನ್ ಮಾಡೋದಪ್ಪ? ಸತ್ಯವಂತನ ಕಾಪಾಡುವ ಭಗವಂತನಪ್ಪ, ಭಗವಂತನ. ಹಂಗೆಲ್ಲ ಸಂಶಯ ಪಡ್ಕೋಬಾರ್ದಪ್ಪ, ಸಂಶಯ ಪಡ್ಕೋಬಾರ್ದು. ಮಾವ ಬಂದಿದ್ದ ಬನ್ನಿ ಮಾವ, ನಮ್ಮನ್ನೆಲ್ಲರನ್ನು ಕಾಪಾಡುವ ದೇವರಿದ್ದಾನೆ. ಬನ್ನಿ ಮಾವ, ಎಳೆ ಬಹಳಾಗಿದೆ, ಊಟ ಮಾಡಿರಂತೆ. ನಡ್ರಿ ಹಂಗಾರೆ ಚಾ ಕುಡಿಯೋದು ನಡ್ರಿ.